ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಬೆನ್ನು ನೋವಿಗೆ ಕಲರ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡೋಣ ನೋಡೋಣ. ಅದಕ್ಕೆ 4 ಕಲರ್ ಬೇಕು. ಈ 4 ಕಲರ್ ಸ್ಕೆಚ್ ಪೆನ್ನಿಂದ ಪರಿಹಾರ ಮಾಡ್ಬೋದು. ಮೊದಲನೇದಾಗಿ ಪರ್ಪಲ್ಲು, ಡಾರ್ಕ್ ಬ್ಲೂ, ಆರೆಂಜ್ ಮತ್ತು ಸ್ಕೈ ಬ್ಲೂ, ಈ 4 ಕಲರಿಂದ ಅದನ್ನು ಗುಣಪಡಿಸ್ಬೋದು. ಅದು ಯಾವ ರೀತಿ ಅನ್ನೋ L1 L2 ಅಂದರೆ ಮೇಲ್ಗಡೆ ಬರ್ತದೆ. L1 L2 ಅಲ್ಲಿ ಪ್ರಾಬ್ಲಮ್ ಬಂದರೆ ಅದು ಲಿವರ್ ಕೋಲ್ಡ್ ಮತ್ತು ಹೀಟ್ ಸಮಸ್ಯೆಯಿಂದ ಬರುತ್ತೆ. ಲಿವರ್ ಕೋಲ್ಡ್ ಆದರೂ ಬರುತ್ತೆ, ಹೀಟ್ ಆದರೂ ಬರುತ್ತೆ. ಮೇಲ್ಗಡೆ ಪೇನ್ ಬರ್ತಾಯಿದೆ ಅಂದರೆ ಅದೇ ಶೇಡಲ್ಲಿ ಮಧ್ಯದಲ್ಲಿ ಬರ್ತಾಯಿದೆ ಅಂದರೆ ಅದು L3 L4 ಅಲ್ಲಿ ಅದು ಸ್ಕ್ರೀನು L3 L4 ಮಧ್ಯ ಸೆಂಟ್ರಲ್ಲಿ ಬರುತ್ತೆ. ಅದು L3 L4 ಅಂತಾರೆ ಅದು ಪಾಯಿಂಟು. ಅದು ಸ್ಕ್ರೀನ್ ಕೋಲ್ಡ್ ಮತ್ತು ಹೀಟಿಂದ ಬರುತ್ತೆ. ಅದೇ ರೀತಿ ಕೆಳಗಡೆ ಟೈಲ್ ಬೋನ್ಸ್ ಅದು L5 S1 ಆ ಜಾಗದಲ್ಲಿ ಪೇನ್ ಬರ್ತಾಯಿದ್ರೆ ಅದು ಕಿಡ್ನಿ ಕೋಲ್ಡ್ ಅಥವಾ ಹೀಟಿಂದ ಸಮಸ್ಯೆಯಿಂದ ಅದು ಪೇನ್ ಕಾಣ್ತಾ ಇರುತ್ತೆ. ಇವು 3 ಇದಕ್ಕೂ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಮೊದಲನೇದಾಗಿ ಪರ್ಪಲ್, ನಿಮ್ಮ ಬಲಗೈಯ ಕಿರು ಬೆರಳ ಸ್ಮಾಲ್ ಬೆರಳ ಹಿಂದುಗಡೆ ಈ ಸೈಡಿಗೆ ಪರ್ಪಲ್ ಹಾಕಿ. ಅದೇ ರೀತಿ ಅದರ ಪಕ್ಕದಲ್ಲೇ ಡಾರ್ಕ್ ಬ್ಲೂ, 1 ಲೈನು ಪರ್ಪಲ್ಲು, 1 ಲೈನು ಡಾರ್ಕ್ ಬ್ಲೂ ಹಾಕ್ಬೇಕು. ಇದು ಬಲಗೈ ಕಿರು ಬೆರಳಕ್ಕೆ. ಅದೇ ರೀತಿ ನಿಮ್ಮ ತೋರುಬೆರಳು ಬಲಗೈಯ ತೋರುಬೆರಳ ಬುಡಕ್ಕೆ ಸ್ಕೈ ಬ್ಲೂ ಹಾಕ್ಬೇಕು ಫಸ್ಟ್. ಅದ್ರ ಮೇಲ್ಗಡೆ ಪರ್ಪಲ್ ಹಾಕ್ಬೇಕು. ಅದ್ರ ಮೇಲೆ ಆರೆಂಜ್. ಈ 3 ಕಲರು ಈ ಕಿಡ್ನಿ ಜಾಯಿಂಟಿಗೆ ಹಾಕ್ಬೇಕು. ಕಿಡ್ನಿ ಜಾಯಿಂಟಿಗೆ ಇದೇ ಥರ ಹಾಕ್ಬೇಕು. ಈಗ ಫಸ್ಟ್ ಜಾಯಿಂಟಿಗೆ ಅದೇ ಫಸ್ಟ್ ಬುಡಕ್ಕೆ ಸ್ಕೈ ಬ್ಲೂ, ಅದ್ರ ಮೇಲ್ಗಡೆ ಪರ್ಪಲ್ಲು, ಆನಂತರ ಆರೆಂಜ್. ಈ 3 ಕಲರು ಈ ಬಲಗೈ ಬುಡಕ್ಕೆ ಹಾಕ್ಬೇಕು. ಈ ರೀತಿ ಹಾಕ್ತಾ ಬಂದರೆ ಮೇಲ್ಗಡೆದು ಮತ್ತು ಮಧ್ಯದು ಕೆಳಗಡೆದು 3 ಪೇನಿಗೂ ಸಂಪೂರ್ಣವಾಗಿ ಗುಣ ಆಗುತ್ತೆ. ಅದೇ ರೀತಿ ಇಲ್ಲಿ ಟೈಲ್ ಬೋನ್ ಇಲ್ಲಿ ಬರುತ್ತೆ. ನಿಮ್ಮ ಇದು ಎಡಗೈ ಉಂಗುರದ ಬೆರಳು ಮತ್ತು ಮಧ್ಯ ಬೆರಳು ಜಾಯಿಂಟಲ್ಲಿ ಈ ಥರ ಇಲ್ಲಿ 20 ಬಾರಿ ಪ್ರೆಸ್ ಮಾಡ್ಬೇಕು. ಈ ಥರ ದಿನ 20 ಬಾರಿ ಪ್ರೆಸ್ ಮಾಡ್ಬೇಕು. ಈ ರೀತಿ ಈ ಕಲರ್ ಹಾಕ್ಬೇಕು. ಈ ಟೈಲ್ ಬೋನ್ ಈ ಜಾಯಿಂಟಲ್ಲಿ 20 ಬಾರಿ ಈ ಥರ ಪ್ರೆಸ್ ಮಾಡ್ಬೇಕು. 2 ಕೈಯಲ್ಲಿ ಇಲ್ಲಿ ಈ ಥರ ಉಂಗುರದ ಬೆರಳು ಮಧ್ಯ ಜಾಯಿಂಟಲ್ಲಿ ಇಲ್ಲಿ ಬರುತ್ತೆ. ಟೈಲ್ ಬೋನ್ ಇಲ್ಲಿ 20 ಸರಿ, ಇದು ಇಲ್ಲಿ ಬಲಗೈ ಇಲ್ಲಿ 20 ಸರಿ ಈ ಥರ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಇದೇ ಜಾಗಕ್ಕೆ ಬ್ಲ್ಯಾಕ್ ಕಲರ್ ಹಚ್ಬೇಕು. ಪ್ರೆಸ್ ಮಾಡಿದ ನಂತರ ಅದೇ ಜಾಗಕ್ಕೆ ಇಲ್ಲಿ ಬ್ಲ್ಯಾಕ್ ಹಚ್ಬಿಟ್ರೆ ಈ ಬ್ಲ್ಯಾಕ್ ಈ ಥರ ಬ್ಲ್ಯಾಕ್ ಹಚ್ಬೇಕು. 2ಕ್ಕೂ ಪ್ರೆಸ್ ಮಾಡಿದ ನಂತರ ಈ ಜಾಗಕ್ಕೆ ಈ ಥರ ಈ ಜಾಯಿಂಟಿಗೆ ಬರುತ್ತೆ. ಜಾಯಿಂಟಿಗೆ ಬ್ಲ್ಯಾಕ್ ಹಚ್ಬೇಕು. ಈ ಥರ ಹಚ್ತಾ ಬಂದರೆ ನಿಮ್ಮ ಬೆನ್ನು ಮೇಲೊಂದು, ಮಧ್ಯದು ಮತ್ತು ಕೆಳಗಡೆ ಈ 3 ನೀವಿಗೂ ಈ ಕಲರ್ ಥೆರಪಿ ಮತ್ತು ಇದನ್ನು ಪ್ರೆಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ಗುಣ ಮಾಡ್ಬೋದು. ಇದು ಒಂದು ದಿನಕ್ಕಾಗಲ್ಲ, ಕಂಟಿನ್ಯೂ ಆಗಿ ಒಂದು 15ರಿಂದ 1 ತಿಂಗಳು ಹಚ್ಚಿದ್ರೆ 1 ತಿಂಗಳ ಕಂಟಿನ್ಯೂ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಬೆನ್ನುವೆ ಸಂಪೂರ್ಣವಾಗಿ ಇರೋದಿಲ್ಲ, ಪೂರ್ತಿ ಕಂಪ್ಲೀಟಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.